ಸೋಷಿಯಲ್ ಮೀಡಿಯಾ ಅಂದ್ರೇನೆ ಹಾಗೆ. ಇಲ್ಲಿ ದಿನಕ್ಕೊಂದು ಹೊಸ ಟ್ರೆಂಡ್ ಬರುತ್ತೆ. ನೋಡೋರ್ಗಂತೂ ಮಜಾ ಕೊಡುತ್ತೆ. ಆದ್ರೆ ಟ್ರೆಂಡ್ ಫಾಲೋ ಮಾಡುವಾಗ ಆಲೋಚನೆ ಮಾಡಬೇಕಾಗತ್ತೆ. ಇತ್ತೀಚೆಗೆ ಅರಿಶಿನ ನೀರಿನ ಟ್ರೆಂಡ್ ಅಂತ ಒಂದು ಹೊಸ ಕ್ರೇಜ್ ಶುರುವಾಗಿದೆ. ಟರ್ಮರಿಕ್ ಗ್ಲಾಸ್ ಟ್ರೆಂಡ್ ವೈರಲ್ ಕೂಡ ಆಗಿದೆ. ಮೊಬೈಲ್ ಚಾರ್ಜ್ ಬಿನ್ ಮಾಡಿ ಅದರ ಮೇಲೆ ಒಂದು ಗ್ಲಾಸ್ ನೀರಿಟ್ಟು ಬಳಿಕ ಅದಕ್ಕೆ ಅರಿಶಿನ ಪುಡಿ ಹಾಕುವಂತಹ ವಿಡಿಯೋಗಳನ್ನ ಮಾಡ್ತಿದ್ದಾರೆ. ಒಂದು ಗ್ಲಾಸ್ ನೀರಿಗೆ ಅರಿಶಿನ ಹಾಕಿ ಬೆಳಕು ಇಟ್ಟು ಮ್ಯಾಜಿಕ್ ಮಾಡೋ ಮಾದರಿಯಲ್ಲಿ ವಿಡಿಯೋಗಳನ್ನ ಮಾಡ್ತಿದ್ದಾರೆ. ಆದ್ರೆ ಹೀಗೆ ಮಾಡೋದ್ರಿಂದ ತೊಂದರೆಗಳಾಗತ್ತಂತೆ. ಈ ಸಿಂಪಲ್ ವಿಡಿಯೋ ಮಾಡೋದ್ರಿಂದ ಏನ್ ಸಮಸ್ಯೆ ಆಗತ್ತೆ ಅಂತ ನಿಮ್ಗೆ ಅನಿಸ್ತಿರಬಹುದು. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಏನೆಲ್ಲಾ ತೊಂದರೆಗಳಾಗತ್ತೆ ಅನ್ನೋದನ್ನ ಟ್ಯಾರೋ ಕಾರ್ಡ್ ಎಕ್ಸ್ಪರ್ಟ್ ನೀಲಂ ಟಿ ಅವರು ಈ ಟ್ರೆಂಡ್ ನ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕತ್ತಲೆ ಕೋಣೆಯಲ್ಲಿ ಒಂದು ಗ್ಲಾಸ್ ನೀರಿಗೆ ಅರಿಶಿನ ಹಾಕೋ ರೀತಿಯಲ್ಲಿ ರೀಲ್ಸ್ ವಿಡಿಯೋಗಳು ಭಾರಿ ಟ್ರೆಂಡ್ ಅನ್ನ ಸೃಷ್ಟಿಸಿವೆ. ಇದನ್ನ ಮಾಡೋ ತುಂಬಾ ಸಿಂಪಲ್ ಇರೋದ್ರಿಂದ ಎಲ್ಲರೂ ಈ ಟ್ರೆಂಡ್ ಫಾಲೋ ಮಾಡ್ತಿದ್ದಾರೆ. ತಮ್ಮ ಮನೆಗಳಲ್ಲಿ ಪ್ರಯೋಗವನ್ನ ಮಾಡ್ತಿದ್ದಾರೆ. ಈ ಟ್ರೆಂಡ್ ಫಾಲೋ ಮಾಡೋದು ತಂತ್ರಕ್ರಿಯೆಗೆ ಸಂಬಂಧಪಟ್ಟದ್ದು. ಮುಖ್ಯವಾಗಿ ಋಣಾತ್ಮಕ ಶಕ್ತಿಯನ್ನ ಮನೆಗೆ ಆಕರ್ಷಿಸಿದಂತೆ ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಉಂಟು ಮಾಡತ್ತಂತೆ. ಮಾಟ ಮಂತ್ರ ವಶೀಕರಣ ಮಾಡುವವರು ಈ ತಂತ್ರವನ್ನ ಅನುಸರಿಸುತ್ತಾರೆ ಅಂತ ಟ್ಯಾರೋ ಕಾರ್ಡ್ ಎಕ್ಸ್ಪರ್ಟ್ ನೀಲಂ ಟಿ ಅವರು ಹೇಳಿಕೊಂಡಿದ್ದಾರೆ. ಭಯ ಪಡಬೇಡಿ. ನೀವು ಇತ್ತೀಚೆಗೆ ಈ ಟ್ರೆಂಡ್ ಫಾಲೋ ಮಾಡಿದ್ರೆ ಇದಕ್ಕೆ ಪರಿಹಾರ ಇದೆಯಂತೆ. ನೀರು ಮತ್ತು ಅರಿಶಿನ ಮಿಕ್ಸ್ ಮಾಡಿ ಅದನ್ನ ತುಳಸಿ ಗಿಡಕ್ಕೆ ಹಾಕಿ ಕ್ಷವೆ ಕೇಳಿ ಅಂತ ನೀಲಂ ಟಿ ಸಲಹೆಯನ್ನ ನೀಡಿದ್ದಾರೆ. ಟ್ರೆಂಡ್ ಫಾಲೋ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ತಮಾಷೆಗಾಗಿ ಮಾಡೋ 1 ಸೆಕೆಂಡಿನ ರೀಲ್ ನಿಮ್ಮ ಮನೆಯ ಶಾಂತಿಗೆ ಧಕ್ಕೆಯಾಗಬಾರದು ಅಷ್ಟೇ. ಈ ವಿಚಿತ್ರ ಪ್ರವೃತ್ತಿಯ ಬಗ್ಗೆ ಜ್ಯೋತಿಷರು ಎಚ್ಚರಿಕೆಯನ್ನ ನೀಡಿದ್ದಾರೆ.